ಹಾಯ್ ಗುರು, ನಮಸ್ಕಾರ ಗುರು. ಏನು ಸಮಾಚಾರ? ಇವತ್ತು ಎಲ್ಲಿಗೆ ಬಂದು ನೆನ್ಕೊಂತಿದ್ದೀರಾ? ಇವತ್ತು ನಮ್ಮೂರು ಗುಬ್ಬಿ ಕಲೆಗೆ ತವರೂರು ಗುಬ್ಬಿ ಅಂತಲೇ ಹೇಳ್ಬೋದು. ಗುಬ್ಬಿ ಹತ್ರ ಕೋಣಂಕಲ್ ಒಂದು ಚಿಕ್ಕ ಗ್ರಾಮ ನಮ್ಮದು. ಇವತ್ತು ಬಂದಿರೋ ಉದ್ದೇಶ ವ್ಯವಸಾಯ ಮಾಡಬೇಕು ಅಂತ. ಇನ್ನೇನು ವ್ಯವಸಾಯ ಮಾಡ್ತಾರೆ ಅಂತನಾ, ಈ ಟೈಮಲ್ಲಿ ರಾಗಿ ಹಾಕಬೇಕು. ರಾಗಿ ಹಾಕ್ತೀವಿ. ನಾವು ಬಂದ್ಬಿಟ್ಟು ಆ್ಯಕ್ಚುಲಿ ಫಾರ್ಮರು, ರೈತ ಅಂತಲೇ ಹೇಳ್ಬೋದು. ಸುಮ್ಮನೆ ಸಿಟಿ ಹೊಟ್ಟೆಪಾಡಿಗೆ ರೈತರಿಗೆ ಬೆಲೆ ದೇಶದಲ್ಲಿ ಇದ್ದಕ್ಕೆ ಹೊಟ್ಟೆಪಾಡಿ ಫ್ಯಾಕ್ಟ್ರಿಗೆ ಸೇರ್ಕೊತಾ ಇದ್ದೀವಿ. ಏನು ಮಾಡೋಕ್ಕಾಗುತ್ತೆ? ಇನ್ನೊಂದು 2 ದಿವಸ ಹಿಂಗೆ ಹೋದರೆ ತಿನ್ನೋಕೆ ಅನ್ನ ಯಾರು ಕೊಡಲ್ಲ ಗುರು, ಅದಂತೂ ತಿಳ್ಕೊಂಬಿಡಿ. ಜನ ಇಲ್ಲ, ರೈತರಿಗೆ ಸಪೋರ್ಟ್ ಮಾಡಿದ್ರೆ ತಿನ್ನೋಕೆ ಅನ್ನ ಸಿಗುತ್ತೆ, ಇಲ್ಲ ಅಂದರೆ ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅಷ್ಟೇ. ಇನ್ನೇನು ಬೇರೆ ಏನಿಲ್ಲ ಹೇಳೋಕ್ಕಲ್ಲ. ಇವ್ರು ನೋಡಿ, ನಮ್ಮ ತಾಯಿ ನಮ್ಮ ಜಮೀನಲ್ಲಿ ವ್ಯವಸಾಯ ಮಾಡೋಕೆ ಬಂದಿದ್ವಿ. ಅಮ್ಮ ಹಾಯ್ ಮೇಡಮ್ಮ. ಹಾಯ್. ಹಾಂ ನೋಡಿ, ಹಾಗೆ ನೋಡ್ತಾ ಇರಿ. ನಮ್ಮ ಅಪ್ಪಾಜಿಯವರು ರಾಗಿ ಹಾಕ್ತಿದ್ದಾರೆ. ಅಪ್ಪ ಆಯ್ತು ಹಾಕಿದ್ದು? ಆಯ್ತಂತೆ. ಸರ್ಪ್ರೈಸ್ ಹೆಂಗೆ ಗೊತ್ತಾ, ಅವ್ರು ನಮ್ಮ ಅತ್ತೆಯವರು, ಅಲ್ಲಿ ಗೊತ್ತಿರೋರು ನೋಡಿ. ಹಾಗೆ ಇನ್ನೂ ಇಬ್ಬರನ್ನ ಅಫಿಷಿಯಲ್ನ ನಾನು ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ಹಾಯ್, ಅವರಿಬ್ರು ನಮ್ಮ ಮಕ್ಕಳು. ಹಾಯ್ ಹೇಳು ಬುಲೆಟ್. ಹಾಯ್ ಗುರು. ಹಾಯ್ ಗುರು. ಊಟ ಮಾಡಿದ್ರ ಅಂತ ಕೇಳು. ಹಾಂ, ಊಟ ಮಾಡಿದ್ರ ಅಂತ ಕೇಳ್ತಾವ್ರೆ ಎಲ್ಲ. ಕಮೆಂಟ್ ಮಾಡಿ ಊಟ ಹೇಗಿದ್ರೆ. ಇವತ್ತು ಇನ್ನೊಂದು ಸರ್ಪ್ರೈಸ್ ಹೆಂಗೆ ಗೊತ್ತಾ, ನನಗೆ ಆ್ಯಕ್ಚುಲಿ ಟ್ಯಾಕ್ಟ್ರಿ ಹೊಡೆಯೋಕೆ ಬರೋಲ್ಲ ಗುರು, ಆದರೂ ನಾನು ಟ್ಯಾಕ್ಟ್ರಿ ಓಡಿಸ್ತಾ ಇದ್ದೀನಿ. ಡ್ರೈವರೇ, ಬಟ್ ಗೇಮೆ ಎಂದು ಹೊಡೆದಿರ್ಲಿಲ್ಲ. ನಮ್ಮ ಹುಡುಗಂಗೆ ಗೇಮೇ ಇದ್ಕೊಣ, ಇವತ್ತು ಒಂದಿಷ್ಟು ರಾಗಿ ಹಾಕ್ಬೇಕು ಅಂತಂದಿದ್ದಕ್ಕೆ ನೀನೇ ಹೊಡ್ಕೊಂಬಗ ಅಂತೇಳಿ ಸ್ವಲ್ಪ ಟಚ್ ಕೊಟ್ಟಿದ್ದಾನೆ. ಹೆಂಗೆ ಹೊಡೆಯೋದು ಅಂತ ನೋಡೋಣ. ಹೆಂಗೆ ಹೊಡಿತೀನಿ ಅಂತ ಗೊತ್ತಿಲ್ಲ, ಆದಷ್ಟು ಚೆನ್ನಾಗಿ ಹೊಡಿತೀನಿ. ನೋಡಿ ರಾಗಿ ಹಾಕಪ್ಪ, ಇದನ್ನು ನೋಡಿ, ಈ ಥರ ಎರ್ಚ್ಬಿಟ್ಟು ಮೊದ್ಲಂಗಿಲ್ಲ, ಆಲೆ ಎಲ್ಲ ಸ್ಮಾರ್ಟ್ ಮಾಡ್ಕೊತಾ ಇದ್ದೀವಿ. ಮೊದಲು ಎಲ್ಲ ಸಾಲು ಹೊಡೆದ್ಬಿಟ್ಟು ಸಾಲು ಒಳಗಡೆ ರಾಗಿ ಉದುರಿಸ್ಬಿಟ್ಟು ಆಮೇಲೆ ಅದ್ರ ಮೇಲೆ ಕುಂಟೆ ಹೊಡಿತಿದ್ದು. ಈಗ ಹಂಗಲ್ಲ, ಈಗ ಎಲ್ಲ ಸ್ಮಾರ್ಟ್. ಗೇಮೇ ಹೊಡಿಸ್ಬಿಟ್ಟು ಮೇಲೆ ಎರಚ್ಬಿಟ್ಟು ಮೇಲೊಂದು ನೇಗ್ಲು ಆಡಿಸ್ಬಿಡ್ತೀವಿ ಅಷ್ಟೇ. ಹೋಗ್ತಾ ಹೋಗ್ತಾ ಇನ್ನು ಸ್ಮಾರ್ಟ್. ರೈತರಿಗೆ ಎಲ್ಲಿಗನ ಬೆಲೆ ಸಿಗೋದು ಅಲ್ಲಿಗನ ದೇಶಕ್ಕೂ ಬೆಲೆ ಇಲ್ಲ, ತಿಳ್ಕೊಂಬಿಡಿ. ರೈತರಿಗೆ ಒಂದ್ಸತಿ ಬೆಲೆ ಕೊಟ್ಟು ನೋಡಿ, ದೇಶಕ್ಕೂ ಒಳ್ಳೆ ಬೆಲೆ ಸಿಗುತ್ತೆ. ಅಪ್ಪ ಆಯ್ತಾ ರಾಗಿ ಹಾಕಿದ್ದು? ಲೆಟ್ಸ್ ಗೋ. ಈಗ ಐ ಆಮ್ ಡ್ರೈವರ್, ಓಕೆನಾ? ನ್ಯೂ ಡ್ರೈವರ್, ಟ್ಯಾಕ್ಟ್ರಿ ಗೇಮೇ ಡ್ರೈವರ್. ನೋಡಿ ಈಗ ಲೆಟ್ಸ್ ಗೋ, ನೋಡೋಣ, ಸ್ಟಾರ್ಟ್ ಮಾಡೋಣ. ಹೌದಾ ಜೋಶ್? ಯಾ ಓಕೆ. ನಮ್ಮ ಹುಡುಗರು ರೆಡಿ ಇದ್ದಾರೆ. ನೀವು ರೆಡಿನಾ? ನೋಡ್ತಾ ಇರಿ ಹೆಂಗ್ ಹೊಡಿತೀನಿ ಅಂತ ತೋರಿಸ್ತೀನಿ, ಓಕೆನಾ? ಓಕೆ ಹಾಗೆ ವಾಚ್ ಮಾಡ್ತಾ ಇರಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ
ಹುಡುಗಿಯ ನೋಡಲ್ಲಿ ಮುಗೀತು ಗುರು. ಹೇಳ್ರಪ್ಪ. ಗಾಡಿ ಸೈಡ್ಗೆ ಹಾಕ್ತೆ ಸೇಫಾಗಿ. ಅದು ಸರಿ, ಇದು ಗಾಡಿ ಯಾರ್ದು ಅಂತ ಹೇಳಿಲ್ಲಲ್ವ ನಾನು ನಿಮಗೆ. ನನ್ನ ದೋಸ್ತು 4ನೇ ಕ್ಲಾಸಿಂದ 5ನೇ ಕ್ಲಾಸಿಂದನೂ ಜೊತೆಲಿ ಓದಿರೋದು. ನನ್ನ ಹೆಸರು ವಿನಯ್ ಪ್ರಸಾದ್ ಅಂತ. ಏನು ಕೇಳಿದ್ರು ಇಲ್ಲ ಅನ್ನಲ್ಲ, ಕೊಡ್ತಾನೆ. ಒಂದು ಹೊಸ ಅನುಭವ ಆಯಿತು ನೋಡಿ. ನಮ್ಮ ಅಪ್ಪ ಅಲ್ಲೇ ಹೋಗ್ತಿದ್ದಾರೆ. ಅಪ್ಪ ಮುಗೀತಾ? ಚೆನ್ನಾಗಾಯ್ತಾ ಗೇಮ್ ಎಲ್ಲ? ಹೊಸ ಡ್ರೈವರು. ನೋಡ್ದಾ ಮನ್ಸಲ್ಲಿ ಏನೋ ಬೈಕ್, ಏನು ಟೆನ್ಷನ್ ಇಲ್ಲ. ಸರಿನಾ? ನಮ್ಮದೇ ಅಲ್ವಾ, ಯಾರೇನು ಕೇಳೋ ಅಂಥದ್ದೇನಿಲ್ಲಲ್ಲ ನಮಗೆ. ಇಂತೂ ಸುಸ್ತಾಗೋದೆ ಗುರು. ಟ್ಯಾಕ್ಟ್ರಿ ಹೊಡೆಯೋದು ತುಂಬ ಕಷ್ಟ ಗುರು, ಸೀರಿಯಸ್ ಆಗಿದೆ. ಫಸ್ಟ್ ಹೊಡೆದಿದ್ದು ಮಾಮೂಲಿ ಖಾಲಿ ಟ್ಯಾಕ್ಟ್ರಿ, ಟ್ರೈಲರ್ ಟ್ಯಾಕ್ಟ್ರಿ ಎಲ್ಲ ಹೊಡೆದಿದ್ದೀನಿ, ಬಟ್ ಗೇಮೇ ಹೊಡೆದಿತ್ತಿದೆ ಫಸ್ಟು. ನೋಡಿ ಯಾವ ಥರ ಆಗಿದೆ ಗೇಮೇ ಅಂತ. ನೋಡಿದ್ರಾ? ನೋಡಿ ಇದು ಚೆನ್ನಾಗಾಗಿದೆಯಾ ಗೇಮೇ? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಚೆನ್ನಾಗಾಗಿದ್ರೆ ನಿಜಾಗ್ಲೂ ನಾನಂತೂ ಗೇಮಿಗೆ ಬರಲ್ಲ, ಗೇಮಿಗೆ ಬಾ ಅಂತ ಹೇಳ್ಬೇಡಿ. ದೇವರಾಣೆ ಎಲ್ಲ ಮಂಡಿ ಎಲ್ಲ ನೋಯ್ತಿದೆ ಗುರು. ಕಷ್ಟ ಐತೆ ಟ್ಯಾಕ್ಟ್ರಿ ಹೊಡೆಯೋರಿಗೆ, ಟ್ಯಾಕ್ಟ್ರಿ ಡ್ರೈವರ್ಗೆ ಸೆಲ್ಯೂಟ್ ಅಂತಲೇ ಹೇಳ್ಬೋದು ಗುರು. ಟ್ಯಾಕ್ಟ್ರಿ ಹೊಡೆಯೋದು ಇಷ್ಟೊಂದು ಕಷ್ಟ ಅಂತ ಗೊತ್ತಿರಿ, ಸೀರಿಯಸ್ಸಾಗಿ ಅವನ್ನೇ ಕರ್ಕೊಂಬಂದ್ಬಿಡ್ತಿದ್ದೆ ಒಂದು ದಿವಸ ಲೇಟ್ ಆದ್ರಾಗಲಿ ಅಂತ. ಕಷ್ಟ ಆಯ್ತು ಗುರು. ಹಾರ್ಡ್ ಕ್ಲಚ್, ಹಾರ್ಡ್ ಬ್ರೇಕು, ಸ್ಟೈರಿಂಗ್ ಒಂದು ಪವರ್ ಸ್ಟೈರಿಂಗ್ ಅನಿಸುತ್ತೆ, ಸ್ಮೂತಾಗಿತ್ತು. ಅದು ಬಿಟ್ಟರೆ ಇನ್ನೇನು ಈಸಿ ಅನ್ನಿಸ್ತಿಲ್ಲ. ಸ್ಟೇರಿಂಗ್ ಬಿಟ್ಟರೆ ಎಲ್ಲ ಕಷ್ಟನೇ ಅನ್ನಿಸ್ತು. ಹಂಗೆ ಒಂದು ರೌಂಡ್ ಇಲ್ಲಿಗನ ಬಂದಿದ್ದೀನಿ. ಮಾವಿನ ಗಿಡ ತೋರಿಸ್ಬಿಡ್ಲ ನಮ್ಮದು? ಬಾ ಚಿನ್ನ, ನಮ್ಮ ಮಗಳು ನಾನು ಇಬ್ಬರು ಮಾವಿನ ಗಿಡ ತೋರಿಸ್ತೀವಿ. ಹಂಗಾರೆ ನೋಡಿ ಇಲ್ಲಿ ಜರ್ಕಿನ್ ನಂದು. ಯಾರ್ದು ಜರ್ಕಿನ್ ಅದು? ಅಯ್ಯೋ ನೋಡಿದ್ರಾ, ಈ ಸೆಕೆಯಲ್ಲಿ ಇದೆಲ್ಲ ಜರ್ಕಿನ್ ಬೇಕಪ್ಪ. ಬೇಕಾ? ಯಾಕೆ? ನಮ್ಮ ಮಾವಿನ ಗಿಡ ಯಾವುದು ತೋರಿಸಲ್ಲ ಐತೆ. ನಮ್ಮ ಮಾವಿನ ಗಿಡ ಇದು ಗುರು. ಮಾವಿನ ಗಿಡಕ್ಕೆ ಎಂಟ್ರಿ ಬಲಗಾಲಿಟ್ಟು ಎಂಟ್ರಿ ಅದು. ಅಪ್ಪ ಹುಷಾರು, ಉಳ್ಳಾಪ್ಟ ಇರ್ತವೆ ನೋಡ್ಕೊಂಬ. ಕಲ್ಲು ಕದ್ದು ಹಾಕಿದ್ಯಾ? ಒಳ್ಳು ನೋಡ್ಕೊಂಬ. ಸರಿ ನೋಡುಗ್ರು, ಇದು ರಸ್ಪುರಿ ಗಿಡ. ಪಾಪ ಈ ಸತಿ ಮಾವಿನ ಗಿಡದಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಯ್ತು ಅಂತ ಕೇಳ್ಪಟ್ಟೆ. ಹಿಂಗೆ ಗುರು ರೈತರೆಲ್ಲ ಹಾಳಾಗೋಗ್ತಾ ಇರೋದು. ಸುಮ್ಮನೆ ವೇಸ್ಟ್ ಗುರು. ಇದನ್ನೆಲ್ಲ ನೆಚ್ಕೊಂಡು ಜೀವನ ಮಾಡೋ ಅಂಥ ಕುಟುಂಬಗಳೇ ಇರ್ತವೆ ಗುರು. ಅವ್ರಿಗೋಸ್ಕರ ನಾವೆಂಗೋ ಬಿಡಿ, ಹೆಂಗೋ ಇಲ್ಲಿ ಜೀವನ ಆಗಲ್ಲ, ರೈತರ ಜೀವನ ಆಗಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾವು ಸಿಟಿಗೆ ಹೋಗ್ಬಿಟ್ಟಿದ್ದೀವಿ. ಹೆಂಗೋ ಜೀವನ ನಡೀತದೆ, ಬಟ್ಟು ಇಲ್ಲಿ ರೈತರಾಗಿ ಹುಟ್ಟಿರೋದು ಭಾಳ ಕಷ್ಟಪಡಬೇಕು. ಗೌರ್ಮೆಂಟ್ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ದಯವಿಟ್ಟು ಎಲ್ಲ ರೈತರ ಪರವಾಗಿ ಚಿಕ್ಕ ಹುಡುಗ ಕೇಳ್ಕೊತಿದ್ದೀನಿ. ಸರಿನಾ? ಚಿಕ್ಕ ಹುಡುಗ ಅಂತ ಯಾಕೆ ಕೇಳ್ದೆ ಅಂತೀರಾ? ಅಷ್ಟೊಂದು ನಾಲೆಡ್ಜ್ ಇಲ್ಲ ಗುರು ನನಗೆ. ಸರಿ, ನಾನು ನೋಡಿ ಇದೇ ನಮ್ಮ ಮಾವಿನ ಗಿಡ ನೋಡಿದ್ರಲ್ಲ. ಮಾವಿನ ಗಿಡದಲ್ಲಿ ಎಲ್ಲ ಥರನೂ ಹಣ್ಣಿದ್ದಾವೆ. ನಮ್ಮ ಮಾವಿನ ಗಿಡದಲ್ಲಿ ಇಂಥವೇ ಅಂತವೆ ಅಂತ ಏನಿಲ್ಲ, ಪ್ರತಿಯೊಂದು ಥರನೂ ಹಣ್ಣಿದ್ದಾವೆ. ಮಿಕ್ಸ್ ಗಿಡಗಳು ಹಾಕಿದ್ದೀವಿ. ನೆಕ್ಸ್ಟ್ ಟೈಮ್ ನಿಜ ಎಲ್ಲ ಒಂದೇ ಥರ ಇಕ್ಬೇಕು ಬಾದಾಮಿನ ಅಂತ ಅಂದ್ಕೊಂಡಿದ್ದೀವಿ ನಾವು. ನೋಡೋಣ. ಆದಷ್ಟು ಮಿಕ್ಸ್ ಗಿಡಗಳನ್ನೇ ಇಕ್ತೀನಿ. ಮಿಕ್ಸ್ ಗಿಡ ಅಲ್ಲ, ಸಾರಿ, ಎಲ್ಲ ಒಂದೇ ಥರದ ಗಿಡ. ಯಾವ ಕಾಸ್ಟ್ಲಿ ಅಂತ ಹೋಗೊಂಡು ಇಕ್ತೀವಿ. ಸರಿನಾ? ಓ ನೋಡಿ ಇಲ್ಲಿ ಎಮ್ಮೆ ಯಾಕೆ ಗುರಾಯಿಸ್ತೈತೆ. ಯಾಕಿರ್ಬೋದು? ಐ ಥಿಂಕ್ ರೆಡ್ ಕಲರ್ ಜರ್ಕಿನ್ ಹಾಕೊಂಡಿರೋದಕ್ಕೆ. ಬಿಚ್ಚಾಕು ಬಂಗಾರ, ಬಿಚ್ಚಾಕ್ಬಿಡು. ಏನಕ್ಕೆ ಬೇಕು ಗುರು? ನಾವು ಎಮ್ಮೆಗಿನ್ನ ಶಕ್ತಿ ಇಲ್ವಲ್ಲ ನಮ್ಮ ಹತ್ರ. ಉಲ್ಟಾಯ್ಕಪ್ಪ, ಬ್ಲಾಕ್ ಮಾಡಿಕ ಅಷ್ಟೇ. ಬುದ್ಧಿವಂತರು ಗುರು ನಾವು. ಎಮ್ಮೆನೇ ಬುದ್ಧಿವಂತರು ಅಂದರೆ ನಾವು ಅವ್ರಿಗಿನ್ನ ಬುದ್ಧಿವಂತರು. ಯಾಕೆಂದರೆ ಎಷ್ಟೇ ಆಗಲಿ ವಿಷ ಪ್ರಾಣಿ ಮನುಷ್ಯ ಅಲ್ವಾ, ಎಲ್ಲದಕ್ಕಿಂತ ಡೇಂಜರಸ್ ಮನುಷ್ಯನ ತಾನೆ. ಏನಂತೀರ? ನೋಡಿ ಇದೇ ನಮ್ಮ ಮಾವಿನ ಗಿಡ. ಇದು ಎಡ್ಜು. ಇದು ನಮ್ಮ ಹುಣಸೆ ಗಿಡ. ಇದು ನೋಡಿ, ಇದು ನಮ್ಮ ಹುಣಸೆ ಗಿಡ. ನೋಡ್ಕೊಂಬಿಡಿ, ಇದು ಹುಣಸೆ ಗಿಡ. ಹಾಗೆ ಬಂದರೆ ಇದು ನಮ್ಮ ಎಡ್ಜು. ಸಿಕ್ ಬಂದದೆ ನಮ್ಮದು. ಅಲ್ಲಿಗೆ ಲಾಸ್ಟು. ಅಲ್ಲಿಂದ ನಮ್ಮ ಬ್ರದರ್ ಗೌಡಣ್ಣವ್ರದ್ದು. ನೋಡಿ ಎಲ್ಲ ಥರದ್ದು. ಇದು ರಸ್ಪುರಿ ಗಿಡ, ಇದು ಬಾದಾಮಿ ಗಿಡ. ಇದು ನೆಕ್ಸ್ಟ್ ತೋರಿಸ್ತೀನಿ ನೋಡಿ, ಇದು ಬಾದಾಮಿ ಗಿಡ. ಓಕೆ, ಬಾಯ್ ಗುರು. ಎಲ್ಲರೂ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೈ ರೈತ, ಜೈ ರೈತ, ಜೈ ರೈತ, ಜೈ ರೈತ. ಓಕೆನಾ?
ರೈತಂಗೆ ಯಾವತ್ತೂ ನಮ್ಮದೊಂದು ಸೆಲ್ಯೂಟ್ ಇದ್ದೇ ಇರುತ್ತೆ. ನೀವು ಅಷ್ಟೇ ರೈತರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತೀರೋ ಅವರೆಲ್ಲ ಆದಷ್ಟು ಹೆಚ್ಚು ಶೇರ್ ಮಾಡಿ ಈ ವಿಡಿಯೋನ ಎಲ್ಲ ಕಡೆ ತಲುಪಲಿ. ಹಾಂ, ಆದಷ್ಟು ನಮ್ಮ ಟ್ಯಾಕ್ಟ್ರಿ ಡ್ರೈವರ್ಸ್ಗೆ ಇನ್ನೊಂದು ಸತಿ ಸೆಲ್ಯೂಟ್ ಹೊಡಿತೀನಿ. ಕಷ್ಟ ಐತೆ ಗುರು, ಮಾಡಿ. ನಿಮ್ಮಿಂದನೇ ನಾವು ಎಲ್ಲ ಬೆಳೆನೂ ಬೆಳೆಯೋಕೆ ಡ್ರೈವರ್ಸ್ ಇದ್ರೇನೆ. ಓಕೆನಾ? ಈಗ ನಮ್ಮ ತೋಟ ಒಂದು ಸತಿ ನೋಡ್ಬಿಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗುರು. ಬಾಯ್ ಹೇಳಪ್ಪ ಚಿನ್ನು. ಬಾಯ್ ಗುರು. ಓಕೆ, ಥ್ಯಾಂಕ್ ಯು. ಸಪೋರ್ಟ್ ಮಾಡಿರಿ. ಇದು ರೈತಗೇನೆ ವಿಡಿಯೋ ಅಷ್ಟೇ.